ಮೈಸೂರು ಚನ್ನರಾಯಪಟ್ಟಣ ಮುಖ್ಯ ರಸ್ತೆಯ ಡಾಂಬರೀಕರಣ ಅಧಿಕಾರಿಗಳ ವಿರುದ್ಧ ಅಸಮಾಧಾನ. ಪತ್ರಕರ್ತ ಲೋಕೇಶ್ ವಿ. ಪಟ್ಟಣದ ಮೈಸೂರು ಚನ್ನರಾಯಪಟ್ಟಣದ ಪ್ರಮುಖ ರಸ್ತೆ ಉತ್ತಮವಾಗಿದ್ದು, ಲೋಕೋಪಯೋಗಿ ಇಲಾಖೆಯು ಅದೇ ರಸ್ತೆಯ ಮೇಲೆ ಡಾಂಬರೀಕರಣ ಮಾಡಿರುವುದು ಸಾರ್ವಜನಿಕರಿಗೆ ಬೇಸರದ ವಿಷಯ. ಕೃಷ್ಣರಾಜಪೇಟೆ ತಾಲೂಕಿನ ಹಳ್ಳಿಗಳು ಹಾಗೂ ಪಟ್ಟಣದ ಪ್ರತಿಯೊಂದು ವಾರ್ಡ್ಗಳ ರಸ್ತೆಗಳು ಸಹ ಸಾರ್ವಜನಿಕರ ಪ್ರಯಾಣಕ್ಕೆ ಯೋಗ್ಯವಾಗದೆ ಹದಗೆಟ್ಟು ಗುಂಡಿ ಬಿದ್ದಿರುವ ರಸ್ತೆಗಳಿಗೆ ಡಾಂಬರೀಕರಣ ಮಾಡುವ ಮನಸ್ಸು ಮಾಡದೆ ಚೆನ್ನಾಗಿ ಇರುವಂತಹ ರಸ್ತೆಗಳಿಗೆ ಡಾಂಬರು ಹಾಕಿರುವುದನ್ನು ಖಂಡಿಸಿ ಪತ್ರಕರ್ತ ಲೋಕೇಶ್ ವಿ ಅವರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ನಾನು ಲೋಕೇಶ್ ಅಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರು. ಏನು ಕೇರ್ಪೇಟೆ ಸಂಬಂಧಪಟ್ಟ ಮೈಸೂರು ಜಗತ್ತಿನ ಮುಖ್ಯ ರಸ್ತೆಗೆ ಸಂಬಂಧಪಟ್ಟಂಗೆ ಏನು ಡಾಂಬರೀಕರಣ ಮಾಡವ್ರೆ, ಇದು ಪ್ರಯೋಜನ ಅಲ್ಲ. ಯಾಕೆಂದರೆ ಈಗ ಕೇರ್ಪೇಟೆ ತಾಲೂಕಲ್ಲಿ ತುಂಬ ಹಳ್ಳಿ ಕಡೆಲ್ಲ ರಸ್ತೆ ಕೆಟ್ಟೋಗಿದೆ. ಸಾಲದಕ್ಕೆ ನಮ್ಮ ಕೇರ್ಪೇಟೆ ಪಟ್ಟಣದಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ರಸ್ತೆ ಗುಂಡಿ ಜಲಜೀವನ್ ಯೋಜನೆಯನ್ನು ಕಾರ್ಯಕ್ರಮ ಹಮ್ಮಿಕೊಂಡು ಅವರು ನದಿಯನ್ನು ಇದು ಮಾಡಿ ಗುಂಡಿ ಬಿದ್ದಿದೆ. ಸಂಬಂಧಪಟ್ಟಂಗೆ ಅಂತ ಪ್ಯಾಚಪ್ ಮಾಡಲು ಏನಿಲ್ಲ, ಮುಖ್ಯ ರಸ್ತೆಗೆ ಮಾತ್ರ ಡಾಂಬರೀಕರಣ ಮಾಡವ್ರೆ. ಪಟ್ಟಣದಲ್ಲಿ ಕೆಲವೊಂದು ವಾರ್ಡ್ಗಳಲ್ಲಿ ರಸ್ತೆ ಕೆಟ್ಟೋಗಿದೆ. ಇದ್ರ ಬಗ್ಗೆ ಯಾವುದೇ ರೀತಿಯ ಅಧಿಕಾರಿಗಳು ಡಾಂಬರ್ ಮಾಡೋದಾಗಿ ಏನೂ ಮಾಡಿಲ್ಲ. ಇದನ್ನು ಅವಶ್ಯಕತೆ ಇಲ್ಲ, ಸುಮ್ಮನೆ ಇದು ಬಿಲ್ ಮಾಡ್ಕೊಳ್ಳೋಕ್ಕೆ ಮಾಡೋರಂತ ನಾನು ಅನ್ನಿಸ್ತಿದ್ದೆ. ದಯವಿಟ್ಟು ಅಧಿಕಾರಿಗಳು ಈ ಚೆನ್ನಾಗಿರೋ ರೋಡ್ಗೆ ಡಾಂಬರ್ ಹಾಕಿದ್ರೆ, ಕಿತ್ತೋಗಿರೋ ರಸ್ತೆಗಳಿಗೆ ಡಾಂಬರ್ ಹಾಕೋದ್ರಿಂದ ನಾವು ಮಾಧ್ಯಮದ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಬಿಲ್ ಮಾಡ್ಕೊಳ್ಳೋ ಲೆಕ್ಕಾಚಾರಕ್ಕೆ ಮಾಡ್ತಾ ಇದ್ದೀವಿ, ಹೊತ್ತು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಮಾಡ್ತಾ ಇಲ್ಲ. ಇದು ನಾನು ಖಂಡಿಸ್ತೀನಿ. ದಯವಿಟ್ಟು ಇದನ್ನು ನೋಡುವ ಅಧಿಕಾರಿಗಳು ವಾರ್ಡ್ಗಳಲ್ಲಿ ಪರಿಶೀಲನೆ ಮಾಡಿ ರಸ್ತೆಗಳು ಕೆಟ್ಟಿದೆ, ಹಳ್ಳಿ ಭಾಗದಲ್ಲಿ ಕೆಟ್ಟಿದೆ. ದಯವಿಟ್ಟು ಹಳ್ಳಿ ಭಾಗಗಳಿಗೆ ನೀವು ಈ ದುಡ್ಡನ್ನು ಬಳಸ್ಕೊಂಡು ಹಾಕಿದ್ದೀವಿ ಡಾಂಬರೀಕರಣ ಮಾಡಿ ಕೊಟ್ಟು ಈ ಚೆನ್ನಾಗಿ ರಸ್ತೆಗೆ ಡಾಂಬರೀಕರಣ ಮಾಡೋದು ತರವಲ್ಲ ಅಂತ ನಾನು ಎಲ್ಲ ಅಧಿಕಾರಿಗಳಿಗೆ ನಾನು ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಇದನ್ನು ಅರ್ತ್ಕೊಂಡು ನೀವು ವಾರ್ಡ್ಗಳಲ್ಲಿ ಹಳ್ಳಿಗಳಲ್ಲಿ ಕಿತ್ತೋಗಿರೋ ರಸ್ತೆಗಳಲ್ಲಿ ನೀವು ಡಾಂಬರೀಕರಣ ಮಾಡಬೇಕು, ಕೆಲಸ ಮಾಡಬೇಕು. ಇದನ್ನು ಮಾಡಿ ಸಾರ್ವಜನಿಕರ ದುಡ್ಡು ಸುಮ್ಮನೆ ಪೋಲಾಗ್ತಾ ಇತ್ತು.